ನಮಸ್ಕಾರ ಕರ್ನಾಟಕ, ಬೆಳಗಿನ ಶುಭೋದಯಗಳು. ಏನಪ್ಪ ವಿಷಯ ಇವತ್ತು ಅಂದರೆ, ಈ ನಮ್ಮ ದೇಶದಲ್ಲಿ ಏನೇನೋ ಲೀಕ್ಗಳಾಗೋಗುತ್ತೆ, ಇದ್ಯಾ ಮಹಾ ಅನ್ನೋದು. ಏನಪ್ಪ ಮಾತಾಡ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರ ಮ್ಯಾಟ್ರು ಸಿಕ್ಕಾಪಟ್ಟೆ ಮಾತುಕತೆ ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲಂತೂ ಈ ಚಾರ್ಜ್ ಶೀಟು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಮಾಧ್ಯಮದವ್ರು ಕೇಳಬೇಕಾ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಇದರ ನಡುವೆ ದರ್ಶನ್ ಅವರು ಹೈಕೋರ್ಟ್ ಮೊರೆ ಹೋಗಿ ಒಂದು ಕೇಸನ್ನು ಪೊಲೀಸರ ವಿರುದ್ಧವೇ ದಾಖಲು ಮಾಡಿದ್ದಾರೆ. ಏನಪ್ಪ ಅಂದರೆ, ಈ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ತಕ್ಷಣವೇ ಒಂದು ಲೀಕ್ ಆಗಿಬಿಟ್ಟಿದೆ ಗುರು. ಹೆಂಗೆ ಮಾಧ್ಯಮದವ್ರಿಗೆ ಸಿಕ್ತು ಅನ್ನೋದು ದರ್ಶನ್ ಅವ್ರಿಗೆ ಟೆನ್ಷನ್ನೇ ಆಗಿಬಿಟ್ಟೈತೆ. ಆದ್ದರಿಂದ ಈ ಲೀಕ್ ಆಗಿರೋದ್ರ ಬಗ್ಗೆ ದರ್ಶನ್ ಅವರು ಹೈಕೋರ್ಟಲ್ಲಿ ಒಂದು ಪೊಲೀಸರ ವಿರುದ್ಧ ಕೇಸ್ ಹಾಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ದು, ನಮ್ಮ ದೇಶದಲ್ಲಿ ಏನೇನೋ ಲೀಕ್ಗಳಾಗೋಗ್ಬಿಡುತ್ತೆ, ಎಂತೆಂಥ ಕ್ವಶನ್ ಪೇಪರ್ಗಳೇ ಲೀಕ್ಗಳಾಗೋಗುತ್ತೆ. ಇದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಆದರೂ ದರ್ಶನ್ ಅವರು ಹೈಕೋರ್ಟ್ಗೆ ಹೋಗಿ ಒಂದು ಕೇಸನ್ನು ಹಾಕಿದ್ದಾರೆ. ಎಂಥವ್ರಿಗೆ ಆಗಲಿ ಸಡನ್ನಾಗೆ ಒಂದು ಚಾರ್ಜ್ ಶೀಟು ಅವ್ರು ಏನೇನೋ ಹೇಳಿಕೆಗಳು ಕೊಟ್ಟಿರ್ತಾರೆ, ಸಡನ್ನಾಗಿ ಲೀಕ್ ಆಗೋದ್ರೆ ಅವ್ರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಕೋಪ ಇರುತ್ತೆ. ಸೆಲೆಬ್ರಿಟಿ ಅಲ್ವಗ್ರು. ಆದ್ದರಿಂದ ನೋಡೋಣ, ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಹಾಕ್ತೀನಿ. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ. ಅದೇ ಲೀಕ್ ಮಾಡ್ತಾ ಇದ್ದಾರೆ, ಲೀಕ್ ಆಗಬಾರ್ದು. ಇಲ್ಲ, ಅದು ನೀವು ಇಂಟರ್ವ್ಯೂ ಮಾಡಿದರೆ ಯಾರ್ದು, ಅವನು 12ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾನೆ. ಅದನ್ನೇ ಹಾಕೋರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಯೂಸ್ಗಳು 12ನೇ ತಾರೀಕು ಕೊಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆನೇ ಹೆಂಗೆ ಸಿಕ್ತು ಮೀಡಿಯಾಗೆ ಅಂತ ಹೇಳಿ. ಹೌದಾ? ನಿಜವಾದ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಈ ಕೇಸ್ ಹಾಕಿರೋದ್ರ ಬಗ್ಗೆ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.